ಇದನ್ನು CD ಲೀಕ್ಔಟ್ ಮಾಡಿಸಿದ್ದು BJP ಅವರೇ. ಅವರೇ ಮತ್ತೆ ತಿರ್ಗಾ ಇದನ್ನು ಅಡ್ವಾಂಟೇಜ್ ತಗೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರೇ. JDSನ ಮುಗಿಸಕೊಳ್ತಿರುವವರು BJP ಅವರೇ. JDSನ ಮುಗಿಸೋದೆಲ್ಲ ನುಂಗ್ಬಿಟ್ಟವ್ರು ಅಲ್ಲೇ ಅರ್ಧ, ಇನ್ನು ಅರ್ಧ ಬಾಕಿ ಇದೆ. 4ನೇ ತಾರೀಕು ನಂತರ ನುಂಗ್ಕೊತಾರೆ ಅಷ್ಟೇ, ಆದ್ಮೇಲೆ ನುಂಗ್ಕೊಂಬಿಡ್ತಾರೆ. 100ಕ್ಕೂ 100ರಷ್ಟು BJP JDSಗೆ ಎಫೆಕ್ಟ್ ಆಗೇ ಆಗುತ್ತೆ. ಈಗ 14 ಕ್ಷೇತ್ರಗಳಲ್ಲಿ ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು 100ಕ್ಕೂ 100ರಷ್ಟು 10ರಿಂದ 11 ಗೆಲ್ತೀವಿ, ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೇರಿ. ಈಗ ಅಲ್ಲಿ 14 ಕ್ಷೇತ್ರಗಳು ಏನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ, 14ರಲ್ಲಿ 12 ಗೆಲ್ತೀವಿ. ಇದನ್ನು CD ಲೀಕ್ಔಟ್ ಮಾಡಿಸಿದ್ದು BJP ಅವರೇ. ಅವರೇ ಮತ್ತೆ ತಿರ್ಗಾ ಇದನ್ನು ಅಡ್ವಾಂಟೇಜ್ ತಗೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರೇ. JDSನ ಮುಗಿಸಕೊಳ್ತಿರುವವರು BJP ಅವರೇ. JDSನ ಮುಗಿಸೋದೆಲ್ಲ ನುಂಗ್ಬಿಟ್ಟವ್ರು ಅಲ್ಲೇ ಅರ್ಧ, ಇನ್ನು ಅರ್ಧ ಬಾಕಿ ಇದೆ. 4ನೇ ತಾರೀಕು ನಂತರ ನುಂಗ್ಕೊತಾರೆ ಅಷ್ಟೇ, ಆದ್ಮೇಲೆ ನುಂಗ್ಕೊಂಬಿಡ್ತಾರೆ. 100ಕ್ಕೂ 100ರಷ್ಟು BJP JDSಗೆ ಎಫೆಕ್ಟ್ ಆಗೇ ಆಗುತ್ತೆ. ಈಗ 14 ಕ್ಷೇತ್ರಗಳಲ್ಲಿ ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು 100ಕ್ಕೂ 100ರಷ್ಟು 10ರಿಂದ 11 ಗೆಲ್ತೀವಿ, ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೇರಿ. ಈಗ ಅಲ್ಲಿ 14 ಕ್ಷೇತ್ರಗಳು ಏನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ, 14ರಲ್ಲಿ 12 ಗೆಲ್ತೀವಿ. ಇದನ್ನು CD ಲೀಕ್ಔಟ್ ಮಾಡಿಸಿದ್ದು BJP ಅವರೇ. ಅವರೇ ಮತ್ತೆ ತಿರ್ಗಾ ಇದನ್ನು ಅಡ್ವಾಂಟೇಜ್ ತಗೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರೇ. JDSನ ಮುಗಿಸಕೊಳ್ತಿರುವವರು BJP ಅವರೇ. JDSನ ಮುಗಿಸೋದೆಲ್ಲ ನುಂಗ್ಬಿಟ್ಟವ್ರು ಅಲ್ಲೇ ಅರ್ಧ, ಇನ್ನು ಅರ್ಧ ಬಾಕಿ ಇದೆ. 4ನೇ ತಾರೀಕು ನಂತರ ನುಂಗ್ಕೊತಾರೆ ಅಷ್ಟೇ, ಆದ್ಮೇಲೆ ನುಂಗ್ಕೊಂಬಿಡ್ತಾರೆ. 100ಕ್ಕೂ 100ರಷ್ಟು BJP JDSಗೆ ಎಫೆಕ್ಟ್ ಆಗೇ ಆಗುತ್ತೆ. ಈಗ 14 ಕ್ಷೇತ್ರಗಳಲ್ಲಿ ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು 100ಕ್ಕೂ 100ರಷ್ಟು 10ರಿಂದ 11 ಗೆಲ್ತೀವಿ, ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೇರಿ. ಈಗ ಅಲ್ಲಿ 14 ಕ್ಷೇತ್ರಗಳು ಏನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ, 14ರಲ್ಲಿ 12 ಗೆಲ್ತೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.